ಎಚ್ಡಿಕೆ ವರ್ಸಸ್ ಡಿಕೆ ನಡುವೆ ಬಿಡದಿಯ ಮಹಾಯುದ್ಧ ಮುಂದುವರಿತಾ ಇದೆ. ಬಿಡದಿಯ ಅಖಾಡಕ್ಕೆ ಕುಮಾರಸ್ವಾಮಿಯ ಎಂಟ್ರಿ ಆಗಿದೆ. ಬೈರಮಂಗಲಕ್ಕೆ ಆಗಮಿಸಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವರ್ಸಸ್ ಡಿಕೆಶಿ ನಡುವೆ ನಡೀತಾ ಇರುವಂತಹ ಬಿಡದಿಯ ಮಹಾಯುದ್ಧ. ಈಗ ಬಿಡದಿಯ ಅಖಾಡಕ್ಕೆ ಕುಮಾರಸ್ವಾಮಿ ಅವರ ಎಂಟ್ರಿ ಆಗಿದೆ. ಡಿಕೆಶಿ ಯಾವಾಗ ಬರ್ತಾರೆ ಅನ್ನುವಂಥ ಪ್ರಶ್ನೆ ಈಗ. ಬೈರಮಂಗಲಕ್ಕೆ ಆಗಮಿಸಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ. ಹಸಿರು ಬಾವುಟ ತೋರಿಸಿ ಕುಮಾರಸ್ವಾಮಿ ಅವರಿಗೆ ರೈತರು ಸ್ವಾಗತವನ್ನ ಮಾಡಿದ್ರು. ಭರ್ಜರಿಯಾಗಿರುವಂತಹ ಸ್ವಾಗತ ಸಿಕ್ಕಿದೆ ಕುಮಾರಸ್ವಾಮಿಗೆ. ಅದರ ಜೊತೆಗೆ ಕೆಂಪು ಬಾವುಟವನ್ನ ತೋರಿಸಿದ್ದಾರೆ ಕೆಲ ರೈತರು. ಘೆರಾವ್ಗೆ ಮುಂದಾಗಿದ್ರು ರೈತರು, ಅವರನ್ನ ಪೊಲೀಸರು ತಡೆ ಹಿಡಿದಿದ್ದಾರೆ. ಎರಡು ರೀತಿಯ ಪ್ರದರ್ಶನ ಆಯಿತು ಇವತ್ತು ಕುಮಾರಸ್ವಾಮಿ ಅವರಿಗೆ. ಒಂದು ಕೆಂಪು ಬಾವುಟ, ಇನ್ನೊಂದು ಹಸಿರು ಬಾವುಟದ ಮುಖಾಂತರ ವೆಲ್ಕಮ್ ಮಾಡಿದ್ರು. ನೋಡ್ತಾ ಇದ್ರಿ, ಕೊಟ್ಟ ಮಾತಿನಂಗೆ ಇನ್ನೇ ಕುಮಾರಸ್ವಾಮಿ ಬಹಿರಂಗ ಪತ್ರವನ್ನ ಬರೆದು, ನಾನು ಬೈರಮಂಗಲಕ್ಕೆ ಹೋಗ್ತಾ ಇದ್ದೇನೆ, ಡಿ.ಕೆ. ಶಿವಕುಮಾರ್ ಬರಲಿ, ರೈತರ ಸಮ್ಮುಖದಲ್ಲೇ ಚರ್ಚೆ ಆಗಬೇಕು ಅಂತೇಳಿ ನೇರ ಸವಾಲನ್ನು ಹಾಕಿ ಇವತ್ತು ಕೊಟ್ಟ ಮಾತಿನಂಗೆ ಬೈರಮಂಗಲಕ್ಕೆ ಹೋಗಿದ್ದಾರೆ. ಕುಮಾರಸ್ವಾಮಿ ಈಗಾಗಲೇ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಈ ರೀತಿಯಾಗಿ ಬೈರಮಂಗಲಕ್ಕೆ ಆಗಮಿಸಿ ಡಿ.ಕೆ. ಶಿವಕುಮಾರ್ಗೆ ನೇರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗ ಇರುವಂತ ಪ್ರಶ್ನೆ, ಆ ಜಾಗಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಬರ್ತಾರಾ ಇಲ್ಲ ಅಂತೇಳಿ, ಫೇಸ್ ಟು ಫೇಸ್ ಮಾತುಕತೆ ಆಗತ್ತಾ ಇಲ್ಲ ಅನ್ನೋದು. ಈಗ ಕುಮಾರಸ್ವಾಮಿ ಅವರಂತೂ ಎಂಟ್ರಿ ಕೊಟ್ಟಾಯಿತು. ಬಿಡದಿಯ ಅಖಾಡಕ್ಕೆ ಕುಮಾರಸ್ವಾಮಿ ಅವರಿಂದ ಎಂಟ್ರಿ ಆಗಿದೆ. ಸಹಜವಾಗಿ ಎರಡು ರೀತಿಯ ಚರ್ಚೆ ಆಗ್ತಾ ಇರೋದು, ಎರಡು ರೀತಿಯ ಹೋರಾಟ ನಡೀತಾ ಇದೆ. ಕೆಲವೊಂದಿಷ್ಟು ರೈತರು ಕುಮಾರಸ್ವಾಮಿ ಅವರನ್ನ ಕೆಂಪು ಬಾವುಟದ ಮುಖಾಂತರ ವೆಲ್ಕಮ್ ಮಾಡಿದ್ರು. ಇನ್ನೊಂದಿಷ್ಟು ಕೆಲವು ರೈತರು ಹಸಿರು ಬಾವುಟದ ಮುಖಾಂತರ ವೆಲ್ಕಮ್ ಮಾಡಿದ್ದಾರೆ. ನೋಡ್ತಾ ಇದ್ರಿ, ವೇಟ್ ಮಾಡ್ತಾ ಇದ್ದಾರೆ. ಯಾರಿಗಾಗಿ ವೇಟ್ ಇದು? ಕುಮಾರಸ್ವಾಮಿ ಅವರ ವೇಟಿಂಗ್ ನೋಡ್ತಾ ಇದ್ರಿ. ಡಿ.ಕೆ. ಶಿವಕುಮಾರ್ ಬರಬೇಕು ಅಂತೇಳಿ ಎಲ್ಲ ದಾಖಲಾತಿಯನ್ನ ಹಿಡಿದು ಕುಮಾರಸ್ವಾಮಿ ಅವರು ಕೂತಿದ್ದಾರೆ. ಬೈರಮಂಗಲದಲ್ಲಿ ಕುಮಾರಸ್ವಾಮಿ ಅವರ ಗ್ರ್ಯಾಂಡ್ ಎಂಟ್ರಿ ಆಗಿದೆ. ಈಗ ಡಿ.ಕೆ. ಶಿವಕುಮಾರ್ ಅವರು ಬರ್ತಾರಾ ಇಲ್ಲ ಅನ್ನೋದು. ಬಂದಿಲ್ಲ ಅಂದ್ರೆ ಏನು ಸಂದೇಶ ಆಗತ್ತೆ? ಈಗ ಡಿ.ಕೆ. ಶಿವಕುಮಾರ್ ಆ ಜಾಗಕ್ಕೆ ಬಂದು ಇಬ್ರು ಕೂತ್ಕೊಂಡು, ಇಬ್ಬರಿಗೂ ಕೂಡ ವೇದಿಕೆ ಸಿದ್ಧ ಆಗಿದೆ. ಅಲ್ಲಿ ಒಬ್ಬರಿಗೆ ಮಾತ್ರ ಅಲ್ಲ, ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ವೇದಿಕೆ ರೆಡಿ ಆಗಿದೆ. ಕ್ಲೈಮ್ಯಾಕ್ಸ್ ಅಂತ ತಲುಪ್ತಾ ಇದೆ ಬಿಡದಿ ಪಂತಾವನ ಫೈಟ್. ಇವತ್ತು 27ನೇ ತಾರೀಕು ಬೈರಮಂಗಲಕ್ಕೆ ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ. ಕುಮಾರಸ್ವಾಮಿ ಈಗ ವೇಟ್ ಮಾಡ್ತಾ ಇರೋದು ಡಿ.ಕೆ. ಶಿವಕುಮಾರ್ಗಾಗಿ. ಟೌನ್ಶಿಪ್ ವಿರುದ್ಧ ರೈತಗೀತೆ ಮುಖಾಂತರ ಹೋರಾಟ ಆರಂಭ ಆಗಿದೆ. ಸಿಎಂ ಡಿ.ಕೆ. ಶಿವಕುಮಾರ್ಗಾಗಿ ಕುಮಾರಸ್ವಾಮಿ ಅವರು ವೇಟ್ ಮಾಡ್ತಾ ಇದ್ದಾರೆ, ಕಾದು ಕುಳಿತಾ ಇದ್ದಾರೆ, ಕಾದು ಕೂತಿದ್ದಾರಲ್ಲಿ. ನೋಡ್ತಾ ಇದ್ರಿ, ಕ್ಲೈಮ್ಯಾಕ್ಸ್ ಅಂತ ತಲುಪ್ತಾ ಇರುವಂಥದ್ದು ಬಿಡದಿಯ ಪಂತಾವನ ಫೈಟ್. ವೇಟ್ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಎಲ್ಲಿ ತನಕ ವೇಟ್ ಮಾಡ್ತಾರೋ, ಇಡೀ ದಿನ ಇರ್ತಾರೋ ಅಥವಾ ವೇಟ್ ಮಾಡಿ ಮಾಡಿ ಸಾಕಾಗಿ ವಾಪಸ್ ಬೆಂಗಳೂರಿಗೆ ತೆರಳ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದೆಲ್ಲ ವೇಟಿಂಗ್ ನಡೀತಾ ಇರೋದು ಯಾರಿಗಾಗಿ? ಡಿ.ಕೆ. ಶಿವಕುಮಾರ್ ಅವರಿಗಾಗಿ. ಮಾಜಿ ಹಾಗೂ ಹಾಲಿ ಸಿಎಂಗಳ ನಡುವೆ ನಡೀತಾ ಇರುವಂತಹ ಮಹಾಯುದ್ಧ ಇದು. ಇವರ ಯುದ್ಧ ಇವಾಗಿಂದಲ್ಲ, 40 ವರ್ಷಗಳಿಂದ ಇದೆ. ಸೊ ಆದರೆ ಈಗ ನಡೀತಾ ಇರುವಂಥ ಯುದ್ಧ ರೈತರ ಪರವಾಗಿ ಅಂತ ಹೇಳ್ತಾ ಇರೋದು ಕುಮಾರಸ್ವಾಮಿ. ಸೊ ರೈತರ ಪರವಾಗಿ ನಡೀತಾ ಇರುವಂಥ ಮಹಾಯುದ್ಧ ಇದು. ಇಲ್ಲಿ ಸರ್ಕಾರ ವರ್ಸಸ್ ರೈತರ ಹೋರಾಟ ಆಗಬೇಕು, ಬಿಟ್ರೆ ಡಿ.ಕೆ. ವರ್ಸಸ್ ಇಲ್ಲಿ ಕುಮಾರಸ್ವಾಮಿ ಆಗಬಾರ್ದು. ರೈತರ ಪರವಾಗಿ JDS ನಿಂತ್ಕೊಳ್ಳುತ್ತೆ ಅಂತ ಇವತ್ತು ಕುಮಾರಸ್ವಾಮಿ ನೇರವಾಗಿ ಬೈರಮಂಗಲಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಎಲ್ಲ ದಾಖಲಾತಿಯನ್ನು ಹಿಡಿದು ಮಜಾ ಇರುತ್ತೆ, ಬಟ್ ಎಂಟ್ರಿ ಕೊಡಬೇಕು. ಡಿ.ಕೆ. ಶಿವಕುಮಾರ್ ಎಂಟ್ರಿ ಕೊಟ್ಟರೆ ಸಖತ್ತಿರುತ್ತೆ. ಗೊತ್ತಿಲ್ಲ ಡಿ.ಕೆ. ಶಿವಕುಮಾರ್ ಅವರು ಎಂಟ್ರಿ ಕೊಡ್ತಾರಾ ಇಲ್ಲ ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಎಂಟ್ರಿ ಕೊಟ್ಟರೆ ಮುಂದಿನ ಬೆಳವಣಿಗೆ ಏನೆಲ್ಲ ಆಗುತ್ತೆ. ಒಂದು ವೇಳೆ ಎಂಟ್ರಿ ಕೊಟ್ಟಿಲ್ಲ ಅಂದರೆ ಡಿ.ಕೆ. ಶಿವಕುಮಾರ್ ಮೇಲೆ ಸಹಜವಾಗಿ ನಾನಾ ಪ್ರಶ್ನೆಗಳು ಬರುತ್ತೆ.